ವೀರಶೈವದ ಪಂಚಪೀಠದಲ್ಲಿ ಒಂದಾದ ಬಾಳೆಹೊನ್ನೂರಿನ ಶ್ರೀಮದ್ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಸಂಸ್ಥಾನ ಪೀಠದ ಪೀಠಾಧಿಪತಿಗಳಾದ ಡಾಕ್ಟರ್ ವೀರಸೋಮೇಶ್ವರ ದೇಶಿಕೇಂದ್ರ ಶಿವಾಚಾರ್ಯರನ್ನ ನಿನ್ನೆಯ ದಿನ ಬಂಕಾಪುರದ ಅರಳೆಲೆ ಮಠದಲ್ಲಿ ಭೇಟಿಯಾಗಿ ಆಶೀರ್ವಾದ ಪಡೆದರು. ನಂತರ ಬಂಕಾಪುರದಲ್ಲಿನ ಸಾರ್ವಜನಿಕ ಗಣಪತಿ ಮಹಾಮಂಡಲದ ವಿಘ್ನೇಶ್ವರನಿಗೆ ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆದರು. ಇದೇ ವೇಳೆ ಶಿಗ್ಗಾವಿಯ ವಿವಿಧ ಭಾಗಗಳಲ್ಲಿ ಆಯೋಜಿಸಿದ ಗಣಪತಿ ಉತ್ಸವದಲ್ಲಿ ಭಾಗಿಯಾಗಿ ಮೋದಕ ಪ್ರಿಯನಿಗೆ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಬಂಕಾಪುರ ಹಾಗೂ ಶಿಗ್ಗಾವಿಯ ಗಣೇಶೋತ್ಸವದ ಪದಾಧಿಕಾರಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು. ಗಜಾನನ ಸಂಘಟನೆ ಹುಡುಗರಿಗೆ ತೊಂದರೆ ಇರುವ ವಿಷಯ ತಿಳಿದು ಅಲ್ಲಿಯೇ ಇದ್ದ ಪೊಲೀಸ್ ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡ್ರು. ವರದಿ ಮಲ್ಲಿಕಾರ್ಜುನ ಶಿಗ್ಗಾವ. ನಾವು ಭಾಳ ನೋಡಿದ್ವಿ, ಭಾಳ ಹೋರಾಟ ಮಾಡಿದ್ವಿ. ನಿಮ್ಗೆ ನಮ್ಮ ಹಳೆ ಹೋರಾಟನೂ ಗೊತ್ತಿರ್ಬೇಕು. ನಾ ದಿಲ್ಲಿ ಒಳಗಿರ್ತೀನಿ, ಅದ ಕಾರಣಕ್ಕಾಗಿ ಇಲ್ಲಿ ಬಂದು ನಾವು ಭಾಳ ಇದು ಮಾಡಕ್ಕೆ ಹೋಗಿಲ್ಲ. ಮತ್ತು ನೀವು ಅವಾಜ್ ಶಬ್ದ ಇದು ಗಡಿಪಾರ್ ಹೆಂಗೆ ಮಾಡ್ತೀರಿ? ಏನು ಮಾಡ್ಯಾರ? ಗಣಪತಿ ಕುರಿಸಿದ್ದು ಗಡಿಪಾರ್ ಮಾಡ್ತೀರಿ? ಇಲ್ಲೇ ಇದ್ದಾರೆ ನೋಡ್ರಿ, ಇಲ್ಲಿ ಯಾರ ಇಬ್ಬರು ಮೂರು ಮಂದಿಗೆ ಗಡಿಪಾರ್ ಮಾಡ್ರಿ. ಹಂಗಾರ ನೋಡ್ತೀನಿ ಆಮೇಲೆ ನೋಡ್ರಿ. ಹೆಂಗೆ ನೀವು ಅವಾಜ್ ಶಬ್ದ ಬೈದ್ರ ಅಂತೂ ಮತ್ತೆ ರೆಕಾರ್ಡ್ ಮಾಡ್ಕೊಂಡ್ರೆ ಆಮೇಲೆ ನೀವು ಸಸ್ಪೆಂಡ್ ಆಗ್ತೀನಿ. ನಾ ಹೇಳಿರ್ತೀನಿ, ಅವಾಜ್ ಶಬ್ದ ಯಾಕೆ ಬೈತೀರಿ ನೀವು ಜನಕ್ಕೆ? ರಗಡ್ ಜನಕ್ಕೆ ಬೈದಿರಿ. ಇಲ್ಲಿ 10 ಜನ ಉದಾಹರಣೆ ಹೇಳಿಸ್ತೀನಿ. ಇಲ್ಲ ಸರ್, ಇವರು ಪಿ ಎಸ್ ಐ ಸರ್, ಅವ್ರು ಜೋಶಿ ಅವ್ರ ಕಡೆ ಯಾಕೆ ಫೋನ್ ಹಚ್ಚಿಸ್ರಿ, ಅವ್ರು ಯಾಕೆ ಮಾತಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಅವ್ರ ಕಡೆ ಮಾಡಿಸ್ಬೇಕು ನಾನು ಕೇಳ್ಬೇಕು ಸರ್. ಅಷ್ಟೇ. ಈಗ ನಮ್ಮ ಪಿ ಎಸ್ ಐ ಅವ್ರು ಏನೋ ಕೇಳ್ತಾರಂತ ಸರ್. ಯಾರೋ ಪಿ ಎಸ್ ಐ ಓದ್ತೀನಿ ಸರ್. ಮೊನ್ನೆ ಒಂದು ಒನಾಡಿದ್ ಸರ್, ಅದು ರಾತ್ರಿ ಹಚ್ಚಿ ಸರ್. ಭಾಳ ನಾವು ಹಂಗ ಬಂದಿಲ್ಲ, ಭಾಳ ಹೋರಾಟ ಮಾಡಿ ಬಂದೀವಿ. ನಿಮಗೆ ನಿಮ್ಮ ಐ ಜಿ ಅವ್ರಿಗೆ ಕೊಟ್ರಲ್ಲ, ನೀವು ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ನಾವು ಐ ಜಿ ಅವರಿಗೆ ಎಸ್ ಪಿ ಅವ್ರಿಗೆ ಏನು ಮಾತಾಡ್ತೀವಿ. ಅವಾಜ್ ಶಬ್ದ ಯಾಕೆ ಬೈತೀರಿ ನೀವು? ಮಾಡ್ಬೇಡ್ರಿ, ಚಲೋ ಅಲ್ಲದ. ನಾವು ನಿಮ್ ಜೊತೆಗಿದ್ದೇವಲ್ಲ, ನಿಮ್ಗೆ ಏನ್ ನಾವು ತೊಂದರೆ ಕೊಟ್ಟಿವೇನ? ಮತ್ತೆ ಯಾಕೆ ಹಂಗ್ ಮಾಡ್ತೀರಿ? ಮತ್ತೆ ನಾಳೆ ವಿಚಾರವಾಗಿ ನಮ್ದು ದಯವಿಟ್ಟು ಸಹಕಾರ ಕೊಡ್ರಿ. ನಾಳೆ ಮಾಡ್ತೇವೆ, ದಯವಿಟ್ಟು ನಿಮ್ ಸಹಕಾರ ಕೊಡ್ರಿ. ನಮ್ ನಾಳೆ ವಿಚಾರ ಅಲ್ಲ, ಅದು ಅವ್ರ ಎಸ್ ಪಿ ಐ ಜಿ ಮಾತಾಡ್ಬೇಕು, ಅದು ಮಾತಾಡ್. ನೀವು ಅವ್ರ ಜೋಡಿ ಗುದ್ದಾಡಕ್ ಹೋಗ್ಬೇಡ್ರಿ. ಗೊತ್ತಿಲ್ಲ ಅವ್ರ ಕೆಲಸ ಏನ, ಮೇಲಾಧಿಕಾರಿಗಳದ್ದು ಸೂಚನೆ ಪಾಲನೆ ಮಾಡೋದು. ಆದ್ರೆ ನಾನು ನಿಮ್ಗೆ ಹೇಳೋದೇನೆ, ನೀವು ಬೈತೀರಿ ಅಂತ ಯಾಕೆ ಬೈತೀರಿ? ಯಾಕೆ ಹೋಗ್ಬೇಡ್ರಿ, ನೀವು ತಿಳಿಸಿ ಹೇಳ್ರಿ. ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾವ ಬರ್ತಾನೆ? ಡಿ ಜಿ ಬರೋದೇ ಇಲ್ಲ ಅಲ್ಲಿ. ಬೈಯೋದು ಅದು ಮಾಡಕ್ ಹೋಗ್ಬೇಡ್ರಿ. ಶಾಂತ ರೀತಿಯಿಂದ ಹ್ಯಾಂಡಲ್ ಮಾಡ್ರಿ. ನಿಮ್ ಎಸ್ ಪಿ ಅವ್ರಿಗೂ ಅದ ಹೇಳಿ ನಾನು. ಭಾರತ್ ಮಾತಾ ಕಿ.